as we all know that in the last class we were discussing about the structure of atom, right? So we learned about how to write the structure of atom and electronic configuration of the atom. How to write the electronic configuration of the atom and what is electronic configuration. All those things we were learned in the last class. So in front of your screen you can see 18 elements structure, atomic structure of 18 elements. So you know about the about how to write the structure of atom. In that we can see the shells, that is K shell, L shell, M shell, N shell. ಈ ರೀತಿ ಶೆಲ್ಸ್ಗಳ ಬಗ್ಗೆ ನಾವು ಓದಿದ್ವಿ. ಸೊ ಕೆ ಶೆಲ್ಲಲ್ಲಿ ಎಷ್ಟು ಎಲೆಕ್ಟ್ರಾನ್ಸ್ಗಳನ್ನು ತುಂಬಬಹುದು ಮ್ಯಾಕ್ಸಿಮಮ್, ಆ್ಯಂಡ್ ಎಲ್ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ಎಷ್ಟು ಎಲೆಕ್ಟ್ರಾನ್ಸನ್ನು ತುಂಬೋದು, ಎಮ್ ಶೆಲ್ಲಲ್ಲಿ the maximum number of electrons which can attain in M shell and the maximum number of electrons which can attain in N shell. So all those things we were learned. So for example, in K shell we can fill up 2 maximum number of electron, and L shell, in L shell maximum 8 electrons we can fill up, and in M shell, we can fill up 18 maximum number of electrons, and in the N shell we can fill up 32 maximum number of electrons. So for example, we can take L shell, we can fill up 8 electrons, right? So if we are having only 6 electrons, you can fill up only 6, and remaining 2 electrons are free. That means you can also add up 2 electrons for that. ಅಂದರೆ ಇನ್ನೂ 2 ಎಲೆಕ್ಟ್ರಾನ್ಸ್ನ ತುಂಬುವಷ್ಟು ಜಾಗ ಅದರಲ್ಲಿ ಉಳ್ಕೊಂಡಿದೆ ಅಂತ ಅರ್ಥ. ಅಂದರೆ ಇಟ್ ಈಸ್ ನಾಟ್ ಕಂಪ್ಲೀಟ್ಲಿ ಫಿಲ್ಡ್, ಉಳಿದ ಇನ್ನು 2 ಎಲೆಕ್ಟ್ರಾನ್ ತುಂಬುವಷ್ಟು ಜಾಗ ಅದರಲ್ಲಿ ಉಳ್ಕೊಂಡಿದೆ ಅಂತ. ಫಾರ್ ಎಕ್ಸಾಂಪಲ್, ಇಫ್ ಯು ಸಿ ದ ಸೋಡಿಯಂ, ಲುಕ್ ಅಟ್ ದ ಸೋಡಿಯಂ ಇಸ್ ಹಿಯರ್, ದಿಸ್ ಇಸ್ ಸೋಡಿಯಂ. ಇಲ್ಲಿ ನೋಡ್ರಿ, ಇಲ್ಲಿ ಕೆ ಶೆಲ್ಲಲ್ಲಿ, ನಾನು ಸೋಡಿಯಂ ಬಗ್ಗೆ ಮಾತಾಡ್ತಾ ಇದ್ದೀನಿ ಈಗ. ಕೆ ಶೆಲ್ಲಲ್ಲಿ 2 ಎಲೆಕ್ಟ್ರಾನ್ ಇದೆ, ಎಲ್ ಶೆಲ್ಲಲ್ಲಿ 8 ಎಲೆಕ್ಟ್ರಾನ್ ಇದೆ. ಟೋಟಲ್ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ಅದರ ಹತ್ರ ಇರೋದು 11 ಸೋಡಿಯಮಲ್ಲಿ. ಸೊ ಇಲ್ಲಿ 8 + 2 10 ಆಯ್ತು. ಇನ್ನೂ 1 ಎಲೆಕ್ಟ್ರಾನು ಕೆ ಎಲ್ ಎಮ್ ಶೆಲ್ಲಲ್ಲಿ 1 ಎಲೆಕ್ಟ್ರಾನ್ ಬರುತ್ತೆ. ಸೊ ನೋಡ್ರಿ, ಇಲ್ಲಿ ಕಂಪ್ಲೀಟ್ಲಿ ಫಿಲಪ್ ಆಗಿದೆ ಕೆ ಮತ್ತು ಎಲ್ ಶೆಲ್. 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿದೆ, ಅದು ಎಮ್ ಶೆಲ್ಲಿಗೆ ಶಿಫ್ಟ್ ಆಗಿದೆ. ಸೊ ಎಮ್ ಶೆಲ್ಲಲ್ಲಿ ನೀವು 18 ಎಲೆಕ್ಟ್ರಾನ್ಸ್ನ ಫಿಲಪ್ ಮಾಡಬಹುದಾದರೆ ಅದರ ಹತ್ರ ಇರೋದು ಎಷ್ಟು? 1 ಎಲೆಕ್ಟ್ರಾನ್ ಅಲ್ವಾ? ಹಾಗಾದರೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿದೆ. ಸೊ 1 ಎಲೆಕ್ಟ್ರಾನ್, ಆ 1 ಎಲೆಕ್ಟ್ರಾನ್ ಇರಲಿಲ್ಲ ಅಂದಿದ್ರೆ ಸೋಡಿಯಮಲ್ಲಿ, ಅದು ಕಂಪ್ಲೀಟ್ಲಿ ಫಿಲಪ್ ಆಗಿಬಿಡೋದು. ಹಾಗಾದರೆ ಕಂಪ್ಲೀಟ್ಲಿ ಫಿಲಪ್ ಆಗಿರೋದು ಯಾವುದು? ಇದು ಯಾವುದು? ನಿಯಾನ್. ನಿಯಾನ್ ಈಸ್ ದ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್, ಕಂಪ್ಲೀಟ್ಲಿ ಫಿಲ್ಡ್ ಆಟಮ್, ಕಂಪ್ಲೀಟ್ಲಿ ಫಿಲ್ಡ್ ಎಲೆಕ್ಟ್ರಾನ್ಸ್ಗಳು ಕಂಪ್ಲೀಟಾಗಿ ಫಿಲಪ್ ಆಗಿರುವಂಥ ಒಂದು ಎಲಿಮೆಂಟ್ ಯಾವುದದು? ನಿಯಾನ್. ಸೊ ಈ ಸೋಡಿಯಮ್ಮು ಕೂಡ ನಿಯಾನ್ ರೀತಿ ಆಗಬೇಕು ಅಂತ ಇಷ್ಟಪಡುತ್ತೆ. ಅಂದರೆ ನಾನು ಕಂಪ್ಲೀಟ್ಲಿ ಫಿಲಪ್ ಆಗಬೇಕು. ಇಲ್ಲೇನಾಗ್ಬಿಟ್ಟಿದೆ? ಈ 1 ಎಲೆಕ್ಟ್ರಾನ್ ನೋಡ್ರಿ, ಈ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿಬಿಟ್ಟಿದೆ ಅದರ ಹತ್ರ. ಸೊ ಆ ರೀತಿ ಆಗಬಾರ್ದು ಅಂತ ಇಷ್ಟಪಡುತ್ತೆ ಅದು. ಸೊ ಅದಕ್ಕೋಸ್ಕರ ಅದು ಏನು ಮಾಡುತ್ತೆ ಅಂತ ಅಂದರೆ, ಆ 1 ಎಲೆಕ್ಟ್ರಾನ್ನ ಬೇರೆ ಯಾವುದಾದರೂ ಎಲಿಮೆಂಟ್ಗೆ ಕೊಡುತ್ತೆ. ಇಟ್ ಕ್ಯಾನ್ ಡೊನೇಟ್ 1 ಸಿಂಗಲ್ ಎಲೆಕ್ಟ್ರಾನ್. ದಟ್ ಮೀನ್ಸ್ ಸಿಂಗಲ್ ಎಲೆಕ್ಟ್ರಾನ್ ಅದು ಡೊನೇಟ್ ಮಾಡುತ್ತೆ ಬೈ ಪಾರ್ಟಿಸಿಪೇಟಿಂಗ್ ಇನ್ ಕೆಮಿಕಲ್ ರಿಯಾಕ್ಷನ್. ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡೋದ್ರ ಮುಖಾಂತರ ಅದೇನು ಮಾಡುತ್ತಪ್ಪ ಅಂತ ಅಂದರೆ, ಇಟ್ ಕ್ಯಾನ್ ಡೊನೇಟ್ ದ ಸಿಂಗಲ್ ಎಲೆಕ್ಟ್ರಾನ್. ಸೊ ಅದು ಯಾರಿಗೆ ಡೊನೇಟ್ ಮಾಡುತ್ತೆ ಅಂತ ನಾನು ಹೇಳ್ತೀನಿ. ಸೊ ಅದೇ ಥರನೇ ಇಲ್ಲೇನಾಗ್ಬಿಟ್ಟಿದೆ ಅಂತ ಅಂದರೆ, ಎಲ್ಲಿ ಕ್ಲೋರಿನ್ ನೋಡಿರಿ ನೀವು, ಕ್ಲೋರಿನ್. ಸೊ ಕ್ಲೋರಿನ್ನಲ್ಲಿ ಏನಾಗಿದೆ ಅಂತ ಅಂದರೆ, ಸೊ ನಾನು ಕ್ಲೋರಿನ್ ಬಗ್ಗೆ ಮಾತಾಡ್ತೀನಿ.
ಕ್ಲೋರಿನಲ್ಲಿ ಏನಾಗ್ಬಿಟ್ಟಿದೆ ಅಂತ ಅಂದರೆ ಕೆ ಶೆಲ್ಲಲ್ಲಿ ನಾರ್ಮಲಿ 2, ಎಲ್ ಶೆಲ್ಲಲ್ಲಿ 8, ಎಮ್ ಶೆಲ್ಲಲ್ಲೂ ಕೂಡ 8 ಇರಬೇಕಿತ್ತು ಆ್ಯಕ್ಚುಲಿ ಕಂಪ್ಲೀಟ್ಲಿ ಫಿಲಪ್ ಆಗೋದಕ್ಕೆ, ಲೈಕ್ ಆರ್ಗನ್ ಇದರ ರೀತಿ ಆಗೋದಕ್ಕೆ. ಬಟ್ ಅಲ್ಲಿ ಏನಾಗಿದೆ ಅಂತಂದರೆ 7 ಇದೆ. 8 ಇರೋ ಜಾಗದಲ್ಲಿ ಏನಾಗ್ಬಿಟ್ಟಿದೆ 7 ಆಗಿಬಿಟ್ಟಿದೆ ಇದು. ಸೊ ಇದೇನಾಗ್ಬಿಟ್ಟಿದೆ 7 ಆಗಿಬಿಟ್ಟಿದೆ. ಸೊ ಹಾಗಾಗಿ ಇದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಏನಾಗಿದೆ ನಾವು ಆಲ್ರೆಡಿ ಓದಿದ್ದೀವಿ 2, 8, 7 ಅಂತ. ಸೊ ಇದಕ್ಕೆ ಏನಾಗ್ಬಿಟ್ಟಿದೆ, ಒಂದು ಎಲೆಕ್ಟ್ರಾನ್ ಬೇಕಾಗಿದೆ, ಕಡಿಮೆ ಆಗಿದೆ ಒಂದು ಎಲೆಕ್ಟ್ರಾನ್. ಸೊ ಕಂಪ್ಲೀಟ್ಲಿ ಫಿಲಪ್ ಆಗಬೇಕು ಅಂದರೆ ಆರ್ಗನ್ ರೀತಿ 2, 8, 8 ಆಗುತ್ತೆ, ಆಗಬೇಕು. ಗೊತ್ತಾಗುತ್ತಾ? ಸೊ 2, 8, 8 ಆದರೆ ಕಂಪ್ಲೀಟ್ಲಿ ಫಿಲಪ್, ಇಟ್ಸ್ ಲೈಕ್ ಆರ್ಗನ್. ನೋಡ್ರಿ ಇಲ್ಲಿ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್ಸನ್ನು ನೀವು ನೋಡ್ಬೋದು. ಒಂದು ನಿಯಾನ್ ಇಸ್ ದ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್, ಆ್ಯಂಡ್ ಆಸ್ ಸಮ್ ಆಸ್ ಆರ್ಗನ್ ಇಸ್ ದ ಕಂಪ್ಲೀಟ್ಲಿ ಫಿಲ್ಡ್ ಆರ್ಬಿಟ್. ನಿಯಾನ್, ಆರ್ಗನ್ ಆ್ಯಂಡ್ ಹೀಲಿಯಂ, ಇವು ಮೂರು ಏನಾಗಿದೆ ಅಂದರೆ ಕಂಪ್ಲೀಟ್ಲಿ ಫಿಲ್ಡ್, ಅಂದರೆ ಅದರ ಕೆಪಾಸಿಟಿ ಎಷ್ಟಿದೆಯೋ ಅಷ್ಟೇ ಎಲೆಕ್ಟ್ರಾನ್ಸ್ಗಳು ಅದರ ಹತ್ರ ಇದೆ. ಉಳಿದ ಎಲ್ಲ ಎಲಿಮೆಂಟ್ಸ್ಗೆ, ಇಲ್ಲಿ ನಿಮ್ಮ ಪಿಕ್ಚರಲ್ಲಿ ಕಾಣ್ತಾ ಇರೋಂಥ ಎಲ್ಲ ಎಲಿಮೆಂಟ್ಸ್ಗೆ ಒಂದು ಜಾಸ್ತಿ ಆಗಿದೆ ಅಥವಾ ಕಡಿಮೆ ಆಗಿದೆ. ಸೊ ಈ ಜಾಸ್ತಿ ಅಥವಾ ಕಡಿಮೆ ಆಗಿರ್ತಕ್ಕಂಥ ಎಲೆಕ್ಟ್ರಾನ್ಸ್ನ ನಂಬರನ್ನು ನಾವು ಏನಂತ ಕರಿತೀವಪ್ಪ ಅಂತಂದರೆ ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಜಾಸ್ತಿ ಅಥವಾ ಕಡಿಮೆ ಆಗಿರುವಂತಹ, ಎಷ್ಟು ಕಡಿಮೆ ಆಗಿದೆ ಅದನ್ನು, ಆ ನಂಬರ್ ಆಫ್ ಎಲೆಕ್ಟ್ರಾನನ್ನು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಎಷ್ಟು ಜಾಸ್ತಿ ಆಗಿದೆ ಆ ನಂಬರ್ ಆಫ್ ಎಲೆಕ್ಟ್ರಾನನ್ನು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಐ ಆಮ್ ಇಂಟ್ರೊಡ್ಯೂಸಿಂಗ್ ಎ ನ್ಯೂ ವರ್ಡ್, ದಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್. ವಾಟ್ ಈಸ್ ವೇಲೆನ್ಸ್ ಎಲೆಕ್ಟ್ರಾನ್? Valence electron is the electron which can participate in chemical reaction with other element to attain the stable electronic configuration. Stable electronic configuration ಅಂತ ಅಂದರೆ ಕಂಪ್ಲೀಟ್ಲಿ ಫಿಲಪ್ ಆಗಿರುವಂಥ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ನ ಪಡ್ಕೊಳೋದಕ್ಕೆ ಈ ಹೆಚ್ಚಿಗೆ ಆಗಿರುವಂತಹ ಅಥವಾ ಕಡಿಮೆ ಆಗಿರುವಂತಹ ನಂಬರ್ ಆಫ್ ಎಲೆಕ್ಟ್ರಾನ್ಸ್ಗಳು ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಅಂತಹ ಎಲೆಕ್ಟ್ರಾನ್ಸನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಇಲ್ಲಿ ಕ್ಲೋರಿನ್ಗೆ ಬಂದರೆ ಇಲ್ಲಿ ನೋಡ್ರಿ 2, 8, 7 ಇದೆ. ಇಲ್ಲಿ ಏನಾಗ್ಬಿಟ್ಟಿದೆ, ಇದಕ್ಕೆ 1 ಎಲೆಕ್ಟ್ರಾನ್ ಬೇಕಾಗಿತ್ತು. ಹಾಗಾಗಿ ಇದೇನು ಮಾಡುತ್ತೆ, 1 ಎಲೆಕ್ಟ್ರಾನ್ ತಗೊಳೋದಕ್ಕೆ ರೆಡಿ ಇದೆ. ಹಾಗಾಗಿ 1 ಎಲೆಕ್ಟ್ರಾನ್ ಕೊಡೋರು ಯಾರು? ಈ ಸೋಡಿಯಮ್ಮಲ್ಲಿರುವಂತಹ ಒಂದು ಎಲೆಕ್ಟ್ರಾನ್ ಏನಾಗುತ್ತೆ, ಇದ್ರ ಜೊತೆಗೆ ಸೇರಿಕೊಂಡು 8 ಆಗುತ್ತೆ. ಸೊ ಇದಕ್ಕೆ ಒಂದು ಎಕ್ಸ್ಟ್ರಾ ಆಗಿದೆ. ಯಾವುದಕ್ಕೆ? ಸೋಡಿಯಂಗೆ ಒಂದು ಎಕ್ಸ್ಟ್ರಾ ಆಗಿದೆ, ಕ್ಲೋರಿನ್ಗೆ ಒಂದು ಕಡಿಮೆ ಆಗಿದೆ. ಇದೇನು ಮಾಡುತ್ತೆ, 1 ಎಲೆಕ್ಟ್ರಾನ್ನ ಇದಕ್ಕೆ ಕೊಡುತ್ತೆ. ಸೊ ಇದಕ್ಕೆ 1 ಎಲೆಕ್ಟ್ರಾನ್ ಬೇಕು, ಇದಕ್ಕೆ 1 ಎಲೆಕ್ಟ್ರಾನ್ ಎಕ್ಸ್ಟ್ರಾ ಆಗಿದೆ. ಸೊ ಸೋಡಿಯಂದು ವೇಲೆನ್ಸ್ ಎಲೆಕ್ಟ್ರಾನ್ 1, ಕ್ಲೋರಿನ್ದು ವೇಲೆನ್ಸ್ ಎಲೆಕ್ಟ್ರಾನ್ 1. ಅರ್ಥ ಆಗ್ತಿದೆ ಅಲ್ವಾ? ಸೊ ಇಂತಹ ನಂಬರ್ ಆಫ್ ಎಲೆಕ್ಟ್ರಾನ್ಸನ್ನು ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಸೊ ಈಗ 1 by 1 ನಾವು ನೋಡ್ತಾ ಹೋಗೋಣ, ಯಾವುದರ ವೇಲೆನ್ಸ್ ಎಲೆಕ್ಟ್ರಾನ್ ಎಷ್ಟೆಷ್ಟಿದೆ ಅಂತ. ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಏನು ಅಂತ ಗೊತ್ತಾಗಿದೆ ಅಲ್ವಾ? ಸೊ ಹೆಚ್ಚಾಗಿರುವಂಥ ಎಲೆಕ್ಟ್ರಾನ್ ಅಥವಾ ಕಡಿಮೆ ಆಗಿರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್ ಅಂತ ಕರಿತೀವಿ. ಸೊ ಹಾಗಾಗಿ ಸೋಡಿಯಂ ಏನು ಮಾಡುತ್ತೆ, ಸೋಡಿಯಂ ಏನು ಮಾಡುತ್ತಪ್ಪ ಅಂತ ಅಂದರೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನಲ್ಲಿ ಪಾರ್ಟಿಸಿಪೇಟ್ ಮಾಡುತ್ತೆ. ಸೋಡಿಯಂ ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ Na+Cl ಗಿವ್ಸ್ ರೈಸ್ ಟು NaCl ಆಗುತ್ತೆ. Na+ ಈ ರೀತಿ ಕೆಮಿಕಲ್ ರಿಯಾಕ್ಷನಲ್ಲಿ ಪಾರ್ಟಿಸಿಪೇಟ್ ಮಾಡಿ ಸೋಡಿಯಂ ಕ್ಲೋರೈಡ್ ಆಗಿ ಕಂಬೈನ್ ಆಗುತ್ತೆ. ಗೊತ್ತಾಗ್ತಿದೆಯಾ? ಸೊ ಇದನ್ನು ನಾವು ಕೆಮಿಕಲ್ ರಿಯಾಕ್ಷನ್ ಅಂತ ಕರಿತೀವಿ. ಇಲ್ಲಿ ಪಾರ್ಟಿಸಿಪೇಟ್ ಮಾಡಿರುವಂಥ ಏನಾಗಿದೆ, ಜಸ್ಟ್ ರೀಅರೇಂಜ್ಮೆಂಟ್ ಆಫ್ ದ ಎಲೆಕ್ಟ್ರಾನ್ನ ರೀಅರೇಂಜ್ಮೆಂಟ್ ಆಗಿದೆ. ಸೊ ಹಾಗಾಗಿ ಕೆಮಿಕಲ್ ರಿಯಾಕ್ಷನ್ ನಡೆದಿದೆ. ಸೊ ನಡೆದಾಗ ರೀಅರೇಂಜ್ ಆಗಿ ಸೋಡಿಯಮ್ಮು ಕೂಡ ಹೀಗಾಗಿದೆ, 2, 8 ಆಗಿದೆ. ಕ್ಲೋರಿನ್ 2, 8, 8 ಆಗಿದೆ. ಗೊತ್ತಾಗ್ತಿದೆಯಾ? ಸೊ ದಿಸ್ ಇಸ್ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ನಾವು ಬೇರೆ ಎಲ್ಲದರ ವೇಲೆನ್ಸ್ ಎಲೆಕ್ಟ್ರಾನ್ ಏನೇನಿದೆ ನೋಡ್ತಾ ಹೋಗೋಣ ಈಗ. ಸೊ ಇಲ್ಲಿ ನೋಡ್ರಿ ವೇಲೆನ್ಸ್ ಎಲೆಕ್ಟ್ರಾನ್ ಕೊಟ್ಟಿದ್ದಾರೆ. ಹೈಡ್ರೋಜನ್ಗೆ
ಏನಾಗಿದೆ, 1 ಎಲೆಕ್ಟ್ರಾನ್ ಇದೆ ಹೈಡ್ರೋಜನ್ ಹತ್ರ, ಇನ್ನೂ 1 ಎಲೆಕ್ಟ್ರಾನ್ ಬೇಕು ಅದಕ್ಕೆ. ಸೊ ಹಾಗಾಗಿ ಅದರ ವೇಲೆನ್ಸ್ ಎಲೆಕ್ಟ್ರಾನ್ 1. ಹೀಲಿಯಂ ಕೆ ಶೆಲ್ಲಲ್ಲಿ ಮ್ಯಾಕ್ಸಿಮಮ್ ನಂಬರ್ ಎಷ್ಟು ಫಿಲಪ್ ಆಗೋದು ಎಲೆಕ್ಟ್ರಾನು, ಕೆ ಶೆಲ್ಲಲ್ಲಿ 2. ಹಾಗಾಗಿ 2 ಕಂಪ್ಲೀಟ್ಲಿ ಫಿಲಪ್ ಆಗಿದೆ. ಹಾಗಾಗಿ ಇದು ಯಾರಿಗೂ ಕೊಡೋದು ಬೇಕಾಗಿಲ್ಲ, ತಗೊಳೋದು ಬೇಕಾಗಿಲ್ಲ, ಹಾಗೆ ಕಂಪ್ಲೀಟ್ ಆಗಿದೆ. ಹಾಗಾಗಿ ಇದರ ಹತ್ರ ವೇಲೆನ್ಸ್ ಎಲೆಕ್ಟ್ರಾನ್ 0 ಇದೆ. ಇನ್ನು ಲಿಥಿಯಂ 2 1 ಇದೆ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನು, ಹಾಗಾಗಿ 1 ಎಕ್ಸ್ಟ್ರಾ ಆಗಿದೆ. ಹಾಗಾಗಿ ಇದು 1 ಎಲೆಕ್ಟ್ರಾನ್ನ ಯಾರಿಗಾದರೂ ಡೊನೇಟ್ ಮಾಡುತ್ತೆ. ಸೊ ಹಾಗಾಗಿ ಇದರ ವೇಲೆನ್ಸ್ ಎಲೆಕ್ಟ್ರಾನ್ 1. ಹಾಗೆಯೇ ಬೆರಿಲಿಯಂ 2 2 ಅಂದರೆ ಕೆ ಶೆಲ್ ಕಂಪ್ಲೀಟ್ಲಿ ಫಿಲಪ್ ಆಗಿದೆ. ಎಲ್ ಶೆಲ್ಲಲ್ಲಿ 8 ಇರಬೇಕಿತ್ತು, ಆದರೆ ಅಲ್ಲಿ ಏನಾಗಿದೆ, 8 ಇರಬೇಕಿತ್ತು, ಏನಾಗಿದೆ, ಬಟ್ 2 ಇದೆ. ಹಾಗಾಗಿ ಆ 2 ಎಲೆಕ್ಟ್ರಾನ್ ಅದು ಡೊನೇಟ್ ಮಾಡುತ್ತೆ, 2 ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಬೋರಾನ್ ಅದರ ಹತ್ರ 3 ಇದೆ, ಹೊರಗಡೆ ಔಟರ್ ಮೋಸ್ಟ್ ಶೆಲ್ಲಲ್ಲಿರುವಂಥ ನಂಬರ್ ಆಫ್ ಎಲೆಕ್ಟ್ರಾನ್ಸ್. ಓಕೆನಾ, ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಹೀಗೂ ಹೇಳ್ಬೋದು, ಔಟರ್ ಮೋಸ್ಟ್ ದ ನಂಬರ್ ಆಫ್ ಎಲೆಕ್ಟ್ರಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್. ಅದಾಯ್ತಾ? ಸೊ which can able to donate, which can able to accept, which can able to ಶೇರ್ ಮಾಡ್ಕೊಳ್ಬೋದು ಅದು, ಅಥವಾ ಡೊನೇಟ್ ಮಾಡ್ಬೋದು, ಅಥವಾ ಅಕ್ಸೆಪ್ಟ್ ಮಾಡ್ಕೊಳ್ಬೋದು. ಗೊತ್ತಾಗತ್ತಾ? ನೀವು ಮುಂದೆ ಓದ್ತೀರ ಡೊನೇಟ್ ಮಾಡೋದು ಹೇಗೆ, ಶೇರ್ ಮಾಡೋದು ಹೇಗೆ ಶೇರ್ ಮಾಡುತ್ತೆ ಅದು, ಹೇಗೆ ಅಕ್ಸೆಪ್ಟ್ ಮಾಡುತ್ತೆ, ಅದನ್ನೆಲ್ಲ ಡೊನೇಟ್ ಮತ್ತು ಅಕ್ಸೆಪ್ಟ್ ಹೇಳಿದೆ ನಾನು ಈಗಾಗಲೇ. ಶೇರಿಂಗ್ ಹೇಳ್ತೀನಿ ನಾನು ಮುಂದೆ. ಸೊ ಇಲ್ಲಿ ಇದು ಹೊರಗಿನ ಶೆಲ್ಲಲ್ಲಿ 3 ಇರೋದ್ರಿಂದ ಇದರ ವೇಲೆನ್ಸ್ ಎಲೆಕ್ಟ್ರಾನ್ ಕೂಡ 3 ಆಗುತ್ತೆ. ಗೊತ್ತಾಗ್ತಿದೆಯಾ? ಹಾಗೇನೆ ಇಲ್ಲಿ ನೋಡ್ರಿ, ಕಾರ್ಬನ್ಗೆ ಬಂದರೆ ನೀವು 2 4 ಇದೆ. ಓಕೆನಾ? ಸೊ ಇನ್ನು ಅದಕ್ಕೆ ಬೇಕಾಗಿರೋದು 4, ಎಕ್ಸ್ಟ್ರಾ ಆಗಿರೋದು ಕೂಡ 4. ಅಂದರೆ ಅದರ ವೇಲೆನ್ಸ್ ಎಲೆಕ್ಟ್ರಾನ್ 4 ಅಂತ ಅಂದರೆ ಅದು 4ಅನ್ನು ಡೊನೇಟು ಕೂಡ ಮಾಡ್ಬೋದು ಅಥವಾ ಆಕ್ಸೆಪ್ಟು ಮಾಡ್ಬೋದು, ಎರಡೂ ಚಾನ್ಸಸ್ ಇದೆ. ಬಟ್ ಇನ್ ಕೇಸ್ ಆಫ್ ದಿಸ್ ಯಾವುದು ಬೋರಾನ್ಗೆ ಬಂದರೆ ನೀವು ಅಲ್ಲಿ ಹೊರಗಿನ ಶೆಲ್ಲಲ್ಲಿ 3 ಎಲೆಕ್ಟ್ರಾನ್ಸ್ ಇದೆ. ಅದು 3 ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡುತ್ತೋ ಅಥವಾ 5 ಎಲೆಕ್ಟ್ರಾನ್ನ ಆಕ್ಸೆಪ್ಟ್ ಮಾಡುತ್ತೋ, ಯಾವುದು ಈಸಿ? 3 ಎಲೆಕ್ಟ್ರಾನ್ಸ್ನ ಡೊನೇಟ್ ಮಾಡೋದು ಈಸಿನಾ ಅಥವಾ 5 ಎಲೆಕ್ಟ್ರಾನ್ಸ್ನ ಆಕ್ಸೆಪ್ಟ್ ಮಾಡೋದು ಈಸಿನಾ? ಇಟ್ ಈಸ್ ಈಸಿ ಟು ಡೊನೇಟ್ 3 ಎಲೆಕ್ಟ್ರಾನ್. ಹಾಗಾಗಿ 3 ಈಸ್ ದ ವೇಲೆನ್ಸ್ ಎಲೆಕ್ಟ್ರಾನ್. ಓಕೆನಾ? ಇನ್ ಕೇಸ್ ಆಫ್ ನೆಕ್ಸ್ಟು ನೈಟ್ರೋಜನ್ಗೆ ಬಂದರೆ, ಇನ್ ಕೇಸ್ ಆಫ್ ನೈಟ್ರೋಜನ್ ಇಲ್ಲಿ ಔಟರ್ ಮೋಸ್ಟ್ ಶೆಲ್ಲಲ್ಲಿ 5 ಇದೆ. ಹಾಗಾಗಿ ಇದು ಹೊರಗಿನ ಎಲೆಕ್ಟ್ರಾನ್ ಎಷ್ಟು 5. ಹಾಗಾದರೆ 5ನ ಡೊನೇಟ್ ಮಾಡಿದರೆ ಇದು ಕಂಪ್ಲೀಟ್ಲಿ ಫಿಲಪ್ ಆಗುತ್ತೆ, ಅಥವಾ 3ಯನ್ನು ಅಕ್ಸೆಪ್ಟ್ ಮಾಡಿಕೊಂಡ್ರೆ 8 ಆಗಿ ಕಂಪ್ಲೀಟ್ಲಿ ಫಿಲಪ್ ಆಗುತ್ತೆ. ಹಾಗಾಗಿ ಇದು 5 ಡೊನೇಟ್ ಮಾಡೋದು ಈಸಿನಾ, ಅಂದರೆ 5ಅನ್ನು ಬೇರೆ ಯಾವುದಾದ್ರೂ ಎಲಿಮೆಂಟ್ಗೆ ಕೊಡೋದು ಈಸಿನಾ, ಅಥವಾ 3 ಎಲೆಕ್ಟ್ರಾನನ್ನು ಬೇರೆ ಯಾವುದಾದರೂ ಆಟಮಿಂದ ಅಕ್ಸೆಪ್ಟ್ ಮಾಡ್ಕೊಳೋದು ಈಸಿನಾ? ಸೊ 5 ಕೊಡೋದಕ್ಕಿಂತ 3 ಅಕ್ಸೆಪ್ಟ್ ಮಾಡ್ಕೊಳೋದು ಈಸಿ. ಹಾಗಾಗಿ ಇದರ ವೇಲೆನ್ಸ್ ಎಲೆಕ್ಟ್ರಾನ್ ಏನಾಗುತ್ತೆ 3. ಗೊತ್ತಾಗ್ತಿದೆಯಾ? ಹಾಗೇನೆ ಸೊ ನೆಕ್ಸ್ಟು ಫ್ಲೋರಿನ್ಗೆ ಬಂದರೆ 2 7 ಇದೆ. 2 7 ಇರೋದ್ರಿಂದ ಇದಕ್ಕೆ 1 ಎಲೆಕ್ಟ್ರಾನ್ ಕಡಿಮೆ ಆಗಿಬಿಟ್ಟಿದೆ. 7 ಎಲೆಕ್ಟ್ರಾನ್ನ ಡೊನೇಟ್ ಮಾಡೋದು ತುಂಬ ಕಷ್ಟ. ಹಾಗೆ 1 ಎಲೆಕ್ಟ್ರಾನ್ ಕಡಿಮೆ ಆಗಿದೆ, ಹಾಗೆ 1 ಎಲೆಕ್ಟ್ರಾನ್ ಇದು ಅಕ್ಸೆಪ್ಟ್ ಮಾಡ್ಕೊಳುತ್ತೆ. ಹಾಗಾಗಿ ಇದರ ವೇಲೆನ್ಸ್ ಎಲೆಕ್ಟ್ರಾನ್ 1 ಆಗುತ್ತೆ. ಗೊತ್ತಾಗತ್ತಾ? ಸೊ ಹಾಗೇನೆ ನಿಯಾನ್ಗೆ ಬಂದರೆ ಇಲ್ಲಿ ನೋಡ್ರಿ, ನಿಯಾನ್ 2 8 ಇದೆ. ಸೊ ಇದು ಯಾರ ತಂಟೆಗೂ ಹೋಗಲ್ಲ. ಇದನ್ನು ನಾವು ನೋಬಲ್ ಗ್ಯಾಸ್ ಇಂಥವುಗಳನ್ನು ಹೀಲಿಯಂ ಆಗಿರ್ಬೋದು, ನಿಯಾನ್ ಆಗಿರ್ಬೋದು, ಆರ್ಗನ್ ಆಗಿರ್ಬೋದು, ಇವುಗಳನ್ನು ನಾವು 0 ವೇಲೆನ್ಸ್ ಎಲೆಕ್ಟ್ರಾನ್ ಇರ್ತವೆ. ಅವುಗಳು ಕಂಪ್ಲೀಟ್ಲಿ ಫಿಲಪ್ ಆಗಿರುತ್ತೆ. ಅವುಗಳಿಗೆ ಕೊಡುವ ಅವಶ್ಯಕತೆಯೂ ಇರಲ್ಲ, ತಗೊಳ್ಳುವ ಅವಶ್ಯಕತೆಯೂ ಇರಲ್ಲ. ಸೊ ದೇ ಡು ನಾಟ್ ಪಾರ್ಟಿಸಿಪೇಟ್ ಇನ್ ಕೆಮಿಕಲ್ ರಿಯಾಕ್ಷನ್. ಯಾವುದೇ ರೀತಿಯ ಕೆಮಿಕಲ್ ರಿಯಾಕ್ಷನಲ್ಲಿ ಅವುಗಳು ಪಾರ್ಟಿಸಿಪೇಟ್ ಮಾಡಲ್ಲ. ಹಾಗಾಗಿ ಅವುಗಳನ್ನು ನಾವು ಇನರ್ಟ್ ಗ್ಯಾಸಸ್ ಅಂತ ಕರಿತೀವಿ, ಅಥವಾ ನೋಬಲ್ ಗ್ಯಾಸಸ್ ಅಂತ ಕರಿತೀವಿ, ಅಥವಾ ಅವುಗಳ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ನಾವು ಆಕ್ಟೆಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಆಕ್ಟೆಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂದರೆ ವಿಚ್ ಆರ್ ಹ್ಯಾವಿಂಗ್ 8 ಅಟ್ ದ ಎಂಡ್. 8 ಇರಬೇಕು, 8 8 8 8 ಅಂತ ಎಂಡ್ ಆಗುತ್ತೆ. ಸೊ ನೋಡ್ರಿ, ಆರ್ಗನ್ ನೋಡ್ರಿ ನೀವು 2 8 8 ಆಗಿದೆ, ಅಂದರೆ ಆಕ್ಟೆಟ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಗೊತ್ತಾಗ್ತಿದೆಯಾ? ಇನ್ನು ಸೋಡಿಯಂಗೆ ಬಂದರೆ ನೋಡ್ರಿ 2 8 2 8 2 8 1 ಬಂದುಬಿಟ್ಟಿದೆ. ಅಂದರೆ ಕೊನೆಗೆ 1 ಉಳ್ಕೊಂಡಿದೆ. ಹಾಗಾಗಿ ಇದು 1 ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಕಂಪ್ಲೀಟ್ ಆಗಬೇಕು ಅಂತ ತಗೊಳೋದಾದರೆ 7 ಎಲೆಕ್ಟ್ರಾನ್ಸ್ನ ತೊಗೊಬೇಕಿತ್ತು, ಬಟ್ 1 ಎಲೆಕ್ಟ್ರಾನ್ನ ಡೊನೇಟ್ ಮಾಡೋದು ಈಸಿ. ಹಾಗಾಗಿ 1 ಎಲೆಕ್ಟ್ರಾನ್ನ ಡೊನೇಟ್ ಮಾಡುತ್ತೆ. ಹಾಗಾಗಿ ಅದರ ವೇಲೆನ್ಸ್ ಎಲೆಕ್ಟ್ರಾನ್ ಏನಾಗಿದೆ 1 ಆಗಿದೆ. ಹಾಗೆಯೇ ಉಳಿದಂಥ ಎಲ್ಲದ್ರದ್ದು ನೋಡ್ತಾ ಹೋಗ್ರಿ ನೀವು ಕೆಳಗಡೆ. ಇದ್ರದ್ದು
ಮೆಗ್ನೀಷಿಯಮ್ದು 2 ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ 2ನ ಡೊನೇಟ್ ಮಾಡುತ್ತೆ, ಅಲ್ಯೂಮಿನಿಯಮ್ 3ನ ಡೊನೇಟ್ ಮಾಡುತ್ತೆ, ಸಿಲಿಕಾನ್ 4 ಇದೆ ಹೊರಗಿನ ಶೆಲ್ಲಲ್ಲಿ, ಹಾಗಾಗಿ ಅದು 4 ತಗೊಂಡ್ರೂ ಕಂಪ್ಲೀಟ್ಲಿ ಫಿಲಪ್ ಆಗುತ್ತೆ, 4 ಕೊಟ್ಟರು ಡೊನೇಟ್ ಮಾಡಿದ್ರೂ ಕಂಪ್ಲೀಟ್ಲಿ ಫಿಲಪ್ ಆಗುತ್ತೆ, ಹಾಗಾಗಿ ಇಟ್ ಮೇ ಡೊನೇಟ್ ಆರ್ ಇಟ್ ಮೇ ಆಕ್ಸೆಪ್ಟ್. ಟೋಟಲ್ ಆಗಿ ವೇಲೆನ್ಸ್ ಎಲೆಕ್ಟ್ರಾನ್ 4 ಆಗುತ್ತೆ. ಇನ್ನು ಫಾಸ್ಫರಸ್ ನೋಡ್ರಿ, ಔಟರ್ ಮೋಸ್ಟಲ್ಲಿ 5 ಇದೆ, ಹಾಗಾಗಿ ಅದು 3ಯನ್ನು ಆಕ್ಸೆಪ್ಟ್ ಮಾಡ್ಕೊಳುತ್ತೆ, ಹಾಗಾಗಿ 3 ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್. ಸಮ್ಟೈಮ್ಸ್ ಇಟ್ ಮೇ ಕಾಲ್ ಆಸ್ 5 ಆಲ್ಸೋ, ಅಂದರೆ 5ಅನ್ನು ಡೊನೇಟ್ ಮಾಡ್ಬೋದು ಅಂತ. ಇನ್ನು 6 ಇದೆ ಯಾವುದಕ್ಕೆ, ಸಲ್ಫರ್ಗೆ. ಸೊ 6 ಇದೆ ಔಟರ್ ಮೋಸ್ಟಲ್ಲಿ 6 ಇದೆ, ಹಾಗಾಗಿ 2ಅನ್ನು ಅದು ಆಕ್ಸೆಪ್ಟ್ ಮಾಡ್ಕೊಳುತ್ತೆ, ಹಾಗಾಗಿ 2 ಇಸ್ ದ ವೇಲೆನ್ಸ್ ಎಲೆಕ್ಟ್ರಾನ್. ಸೊ ಕ್ಲೋರಿನ್ 7 ಇದೆ ಕೊನೆಗೆ, ಅದು 1ಅನ್ನು ಅಕ್ಸೆಪ್ಟ್ ಮಾಡ್ಕೊಳುತ್ತೆ, 1 ಇಸ್ಕೊಳುತ್ತೆ, ಯಾಕಂದರೆ 7 ಕೊಡೋದು ಕಷ್ಟ, 1ಅನ್ನು ಯಾರಾದರೂ ಹತ್ರ ತಗೊಳುತ್ತೆ. ಬೆಸ್ಟ್ ಎಕ್ಸಾಂಪಲ್ ಸೋಡಿಯಂ ಹತ್ರ 1 ಕೊಡೋದಕ್ಕಿದೆ, ಹಾಗೆ ಅದು 1 ಸೋಡಿಯಂ ಹತ್ರ ಇಸ್ಕೊಳುತ್ತೆ, ಬೇರೆದ್ರ ಹತ್ರನೂ ಇಸ್ಕೊಳುತ್ತೆ, ನಾವು ಕೆಮಿಕಲ್ ರಿಯಾಕ್ಷನಲ್ಲಿ ಓದ್ತೀವಿ. ಅದಾದಮೇಲೆ ಆರ್ಗನ್ ನೋಡಿದ್ರಿ ನೀವು 288 ಕಂಪ್ಲೀಟ್ಲಿ ಫಿಲ್ ಅಪ್ 0 ವೇಲೆನ್ಸ್ ಎಲೆಕ್ಟ್ರಾನ್. ಸೊ ದಿಸ್ ಇಸ್ ನೋಬಲ್ ಗ್ಯಾಸ್. ಸೊ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಇಸ್ valence electrons. I hope you all understood valence electrons. So take down the question, what is valence electron or valency? Valency is the combining capacity of an atom, of an element. The electron present in the outermost shell of an atom are called valence electron. ವೇಲೆನ್ಸಿ ಅಂದರೆ ಅದರ ಕಂಬೈನಿಂಗ್ ಕೆಪಾಸಿಟಿ, ಎಷ್ಟು 1 ಕಂಬೈನಿಂಗ್ ಕೆಪಾಸಿಟಿನ 2 ಕಂಬೈನಿಂಗ್ ಕೆಪಾಸಿಟಿನ ಅಂತ, ಅದನ್ನು ನಾವು ವೇಲೆನ್ಸಿ ಅಂತ ಕರಿತೀವಿ. ಸೊ ವೇಲೆನ್ಸ್ ಎಲೆಕ್ಟ್ರಾನ್ಸ್ ಪ್ರೆಸೆಂಟ್ ಇನ್ ದ ಔಟರ್ ಮೋಸ್ಟ್ ಶೆಲ್ ಆಫ್ ಎನ್ ಆಟಮ್. ಆಕ್ಟೆಟ್ ಕಾನ್ಫಿಗರೇಷನ್ ಅಂದರೆ ನಾನು ಅವಾಗಲೇ ಹೇಳಿದೆ 8 ಅಂತ ಎಂಡ್ ಆದರೆ ಅದನ್ನು ಆಕ್ಟೆಟ್ ಕಾನ್ಫಿಗರೇಷನ್ ಅಂತ ಕರಿತೀವಿ. ಗೊತ್ತಾಗಿದೆ ಅಲ್ವಾ? ಸೊ ದಿಸ್ ಇಸ್ ವೇಲೆನ್ಸಿ. So next to dear students, we are going to learn another small concept, that is atomic number. Atomic number ಅಂದರೆ ಏನಪ್ಪ ಅಂತ ಅಂದರೆ, the number of an element, atomic number of an element is the number of proton present in the nucleus of an atom of the element. ಒಂದು ಆಟಮ್ನ ನ್ಯೂಕ್ಲಿಯಸ್ಸಲ್ಲಿ ಇರುವಂತಹ ಪ್ರೋಟಾನ್ಗಳ ಸಂಖ್ಯೆಯನ್ನೇ ನಾವು ಏನಂತ ಕರಿತೀವಿ, ಆಟಮಿಕ್ ನಂಬರ್ ಅಂತ ಕರಿತೀವಿ. ಇಟ್ ಈಸ್ ಡಿನೋಟೆಡ್ ಬೈ ದ ಸಿಂಬಲ್ ಝಡ್. ಇದನ್ನು ಝಡ್ ಅನ್ನುವಂಥ ಸಿಂಬಲಿಂದ ನಾವು ಏನು ಮಾಡ್ತೀವಿ, ಡಿನೋಟ್ ಮಾಡ್ತೀವಿ. ಡಿನೋಟ್ ಮಾಡೋದು ಅಂದರೆ ಸಿಂಬಲೈಸ್ ಮಾಡೋದು, ಝಡ್ ಸಿಂಬಲಿಂದ ಡಿನೋಟ್ ಮಾಡ್ತೀವಿ. ಗೊತ್ತಾಗ್ತಿದೆಯಾ? ಆಟಮಿಕ್ ನಂಬರ್ ಆಫ್ ಎನ್ ಎಲಿಮೆಂಟ್ ಈಸ್ ದ ನಂಬರ್ ಆಫ್ ಪ್ರೋಟಾನ್ ಪ್ರೆಸೆಂಟ್ ಇನ್ ದ ನ್ಯೂಕ್ಲಿಯಸ್ ಆಫ್ ದ ಆಟಮ್. ಗೊತ್ತಾಗುತ್ತಾ? ಹೈಡ್ರೋಜನಲ್ಲಿ ಎಷ್ಟು ಪ್ರೋಟಾನ್ ಇದೆ? 1 ಇದೆ, ಹಾಗಾಗಿ ಹೈಡ್ರೋಜನ್ನ ಆಟಮಿಕ್ ನಂಬರ್ 1. ಹೀಲಿಯಂನ ನ್ಯೂಕ್ಲಿಯಸ್ಸಲ್ಲಿ ಎಷ್ಟು ಪ್ರೋಟಾನ್ ಇದೆ? 2 ಇದೆ, ಹಾಗಾಗಿ ಹೀಲಿಯಂನ ಆಟಮಿಕ್ ನಂಬರ್ 2. ಲಿಥಿಯಂನ ನ್ಯೂಕ್ಲಿಯಸ್ಸಲ್ಲಿ, ಆಟಮಿಕ್ ನ್ಯೂಕ್ಲಿಯಸ್ಸಲ್ಲಿ ಎಷ್ಟು ಪ್ರೋಟಾನ್ಸ್ ಇದೆ, ನಂಬರ್ ಆಫ್ ಪ್ರೋಟಾನ್, ಅದನ್ನು ನಾವೇನಂತ ಕರಿತೀವಿ, ಆಟಮಿಕ್ ನಂಬರ್. 3 ಇದೆ, ಹಾಗಾಗಿ 3 is the atomic number. For example, if you take ಸೋಡಿಯಮ್ದು 11 ಆಟಮಿಕ್ ನಂಬರ್. ಯಾಕೆ 11? Because in the nucleus of the sodium atom is having 11 protons. That's why the atomic number of the sodium is 11. Any atom you can take. If you take uranium is the 92. Uranium is having 92 atomic number. That means the nucleus of the uranium is having 92 protons. That's why the atomic number of the uranium is 92. Understood? ಸೊ ಆಟಮಿಕ್ ನಂಬರ್ ಅಂದರೆ ಏನು ಅಂತ ಗೊತ್ತಾಯಿತು, ಯಾವುದನ್ನು ನಾವು ಆಟಮಿಕ್ ನಂಬರ್ ಅಂತ ಕರಿತೀವಿ ಅಂತ ಗೊತ್ತಾಯಿತು ಅಲ್ವಾ? ಸೊ ಟೇಕ್ ಡೌನ್ ದ ಕ್ವಶನ್, ವಾಟ್ ಈಸ್ ಆಟಮಿಕ್ ನಂಬರ್? ಆ್ಯಂಡ್ ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ಈಗ ಮಾಸ್ ನಂಬರ್ ಅಂದರೆ ಏನು? ಮಾಸ್ ನಂಬರ್ ಅಂದರೆ ಏನು ಅಂತ ಅಂದರೆ, ಸೊ ಮಾಸ್ ನಂಬರ್ ಅಂದರೆ ಏನು ಅಂದರೆ, ಈಗ ಒಂದು ಆಟಮಲ್ಲಿ ನಾನು ಅವಾಗಲೇ ಹೇಳ್ದಂಗೆ ಪ್ರೋಟಾನ್ ಇರುತ್ತೆ ಮತ್ತು ನ್ಯೂಟ್ರಾನ್ ಇರುತ್ತೆ ಅಟ್ ದ ಸೆಂಟರ್. ಪ್ರೋಟಾನ್ ಮತ್ತು ನ್ಯೂಟ್ರಾನ್. ಈಗ ಒಂದು
ಇದೊಂದು ಆಟಮ್, ಆಮೇಲೆ ಇದು ನ್ಯೂಕ್ಲಿಯಸ್ ಅಂತ ಅನ್ಕೋಣ. ಸೊ ಇದರ ಹತ್ರ ಪ್ರೋಟಾನ್ ಇದೆ, ನ್ಯೂಟ್ರಾನ್ ಇದೆ, ಎಲೆಕ್ಟ್ರಾನ್ಸ್ಗಳು ನ್ಯೂಕ್ಲಿಯಸ್ನ ಸುತ್ತಾ ಇರ್ತವೆ. ಸೊ ಇಲ್ಲಿ ನಾನು ಅವಾಗಲೇ ಹೇಳಿದೆ, ಯಾವುದಾದ್ರೂ ಒಂದು ಆಟಮ್ನ ಎಕ್ಸಾಂಪಲ್ ಆಗಿ ತಗೊಳ್ಳೋಣ. ಫಾರ್ ಎಕ್ಸಾಂಪಲ್ ಸೋಡಿಯಂನ ತಗೊಂಡ್ರೆ ಪ್ರೋಟಾನ್ ಎಷ್ಟಿರುತ್ತೆ, ಈಗಾಗಲೇ ಓದಿದ್ದೀವಿ ನಾವು, 11 ಪ್ರೋಟಾನ್ಸ್ ಇರುತ್ತೆ. ಓಕೆನಾ? ಹಾಗೆಯೇ ನ್ಯೂಟ್ರಾನ್ಸ್ ಎಷ್ಟಿರುತ್ತಪ್ಪ ಅದರಲ್ಲಿ ಅಂತ ಅಂದರೆ ಎಷ್ಟಿರುತ್ತೆ, 12 ಇರುತ್ತೆ. 12 ನ್ಯೂಟ್ರಾನ್ಸ್ ಇರುತ್ತೆ ಅದರ ಹತ್ರ. ಎಷ್ಟಿರುತ್ತೆ? 12 ನ್ಯೂಟ್ರಾನ್ಸ್ ಇರುತ್ತೆ. ಅಲ್ಲಿಗೆ ಈ ಪ್ರೋಟಾನ್ 11 ಇರುತ್ತೆ, ನ್ಯೂಟ್ರಾನ್ 12 ಇರುತ್ತೆ. ಅಲ್ಲಿಗೆ ಎಷ್ಟಾಯಿತು? 23. ಟೋಟಲ್ ಎಷ್ಟು? 23 ಆಯಿತು. ಗೊತ್ತಾಗ್ತಿದೆಯಾ? 23 ಬೈ ಆ್ಯಡಿಂಗ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಸೊ ಇದನ್ನೇ ನಾವು ಸೋಡಿಯಂ ಆಟಮ್ನ ಮಾಸ್ ನಂಬರ್ ಅಂತ ಕರಿತೀವಿ. ಸೋಡಿಯಂ ಆಟಮ್ನ ಮಾಸ್ ನಂಬರ್ ಎಷ್ಟು? 23, ಬಿಕಾಸ್ ದ ಅಡಿಷನ್ ಆಫ್ ದ ಸಮ್ ಆಫ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಇಸ್ ಕಾಲ್ಡ್ ಮಾಸ್ ನಂಬರ್. ವೆರಿ ಸಿಂಪಲ್. ಮಾಸ್ ನಂಬರ್ ಅಂದರೆ ಸಮ್ ಆಫ್ ದ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್ ಆಫ್ ಆನ್ ಆಟಮ್ ಇಸ್ ಕಾಲ್ಡ್ ಮಾಸ್ ನಂಬರ್. ಅರ್ಥ ಆಗ್ತಿದೆಯಲ್ವಾ ಮಕ್ಕಳೇ? ಪ್ರೋಟಾನ್ನ ನಂಬರ್ ಮತ್ತು ನ್ಯೂಟ್ರಾನ್ನ ನಂಬರ್ನ ಸೇರಿಸ್ಕೊಂಡು ನಾವೇನಂತ ಕರಿತೀವಿ? ಮಾಸ್ ನಂಬರ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಒನ್ ಮೋರ್ ಎಕ್ಸಾಂಪಲ್, ಇಫ್ ಯು ಟೇಕ್ ಕಾರ್ಬನ್ ಆಟಮ್, ದಿಸ್ ಇಸ್ ದ ನ್ಯೂಕ್ಲಿಯಸ್. ಕಾರ್ಬನ್ ಆಟಮಲ್ಲಿ ಎಷ್ಟು ಪ್ರೋಟಾನ್ ಇರುತ್ತೆ? ಪ್ರೋಟಾನ್, ನ್ಯೂಟ್ರಾನ್ ಎಷ್ಟು? 6 ಪ್ರೋಟಾನ್ ಇದೆ, 6 ನ್ಯೂಟ್ರಾನ್ ಇದೆ. ಅಲ್ಲಿಗೆ ಆಟಮಿಕ್ ಮಾಸ್ ನಂಬರ್ ಎಷ್ಟು ಕಾರ್ಬನ್ ಆಟಮ್ದು? ಎಷ್ಟು ಅಂತ ಅಂದರೆ ಎಷ್ಟು ಹೇಳ್ರಿ? ನೀವೇ ಹೇಳ್ತೀರಾ ಈಗ. ಎಷ್ಟು? 12 ಇಸ್ ದ ಆಟಮಿಕ್ ಮಾಸ್ ನಂಬರ್. ಯಾಕೆ ಅಂತ ಅಂದರೆ 6 ಪ್ರೋಟಾನ್ ಇದೆ, 6 ನ್ಯೂಟ್ರಾನ್ ಇದೆ. ಸೊ ಕಂಬೈನ್ ಟುಗೆದರ್ ಟು ಫಾರ್ಮ್ 12. ದಟ್ಸ್ ವೈ ಆಟಮಿಕ್ ಮಾಸ್ ನಂಬರ್ ಈಸ್ 12 ಫಾರ್ ಕಾರ್ಬನ್ ಆಟಮ್. ಅರ್ಥ ಆಗ್ತಿದ್ವಲ್ಲ ಮಾಸ್ ನಂಬರ್ ಅಂದರೆ ಏನು ಅಂತ? ಸೊ ಡೋಂಟ್ ಕನ್ಫ್ಯೂಸ್. ಸಮ್ ಆಫ್ ದ ಆಟಮ್ಸ್, ಸಮ್ ಆಫ್ ದ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್, ಆ್ಯಂಡ್ ಸಮ್ ಆಫ್ ದ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ನಾನೀಗ ಸೇಮ್ ನಂಬರ್ ಇರೋದಕ್ಕೂ ಒಂದು ಎಕ್ಸಾಂಪಲ್ ಕೊಟ್ಟೆ, ಡಿಫ್ರೆಂಟ್ ಇರೋದಕ್ಕೂ ಎಕ್ಸಾಂಪಲ್ ಕೊಟ್ಟೆ. ಗೊತ್ತಾಗುತ್ತಾ? ಸೇಮ್ ನಂಬರ್ ಸೋಡಿಯಂ ನೋಡ್ರಿ, 11 ಪ್ರೋಟಾನ್ ಇತ್ತು, ನ್ಯೂಟ್ರಾನ್ 12 ಇತ್ತು. ಸೇಮ್ ನಂಬರ್ ಅಲ್ಲ ಅದು. ಕಾರ್ಬನ್ ನೋಡಿ, 6 ಪ್ರೋಟಾನ್ ಇದೆ, ಕಾರ್ಬನ್ ಆಟಮಿಕ್ ನಂಬರ್ 6, ಯು ನೋ ದಟ್, ಆ್ಯಂಡ್ 6 ಪ್ರೋಟಾನ್ ಇದೆ, 6 ನ್ಯೂಟ್ರಾನ್ ಇದೆ, 12 ಆಟಮಿಕ್ ಮಾಸ್ ನಂಬರ್ ಆಯಿತು. ಗೊತ್ತಾಗ್ತಿದೆ ಅಲ್ವಾ? ಸೊ ಸಮ್ ಆಫ್ ದ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಸೇಮ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್, ಸಮ್ ಆಫ್ ದ ಎಲಿಮೆಂಟ್ಸ್ ಆರ್ ಹ್ಯಾವಿಂಗ್ ಡಿಫ್ರೆಂಟ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಸೊ atomic mass number nothing but it's a sum of proton and neutron. So atomic mass number andre ಏನು ಅಂತ ಗೊತ್ತಾಯ್ತು ನಿಮಗೆ. Take down the question, what is atomic mass number? ಸೊ ನೋಡ್ರಿ, ಇಲ್ಲಿ ಇನ್ನೂ ಒಂದಿಷ್ಟು ಎಕ್ಸಾಂಪಲ್ ಕೊಟ್ಟಿದ್ದಾರೆ ಅವರು. ಇಫ್ ಯು ಟೇಕ್ ಮಾಸ್ ನಂಬರ್ ಆಫ್ ದ ಅಲ್ಯೂಮಿನಿಯಂ, 13 ಪ್ರೋಟಾನ್ ಇದೆ, 14 ನ್ಯೂಟ್ರಾನ್ ಇದೆ, ಇಟ್ ಬಿಕಮ್ಸ್ 27 ಅಲ್ವಾ. ಆ್ಯಂಡ್ ಸಲ್ಫರ್ದು ಮಾಸ್ ನಂಬರ್ ನೋಡ್ರಿ, ಇದು 16 ಇದೆ, ಇದು ಕೂಡ 16 ಇದೆ, ಅಲ್ಲಿಗೆ 32 ಮಾಸ್ ನಂಬರ್. 27 ಯು ಆಟಮಿಕ್ ಮಾಸ್ ಯೂನಿಟ್ ಅಂತ ಕರಿತೀವಿ ನಾವು. ಗೊತ್ತಾಗ್ತಿದೆಯಾ? ಆಮೇಲೆ ಅದನ್ನ ಸಿಂಬಲೈಸ್ ಮಾಡ್ತೀವಿ ನಾವು. ಯಾವ ರೀತಿ ಸಿಂಬಲೈಸ್ ಮಾಡ್ತೀವಿ ಅಂತ ಅಂದರೆ ಈ ರೀತಿ ಬರಿತೀವಿ ಸಿಂಬಲೈಸ್ ಆಗಿ. ಈಗ ನೈಟ್ರೋಜನ್ದು ಆಟಮಿಕ್ ನಂಬರ್ 7 ಇದೆ, ಮಾಸ್ ನಂಬರ್ 14 ಇದೆ. ಈ ರೀತಿ ಬರಿತೀವಿ ಯಾವಾಗಲೂ. ಒಂದು ನೈಟ್ರೋಜನ್ದು ಸಿಂಬಲ್ ಇಲ್ಲಿ ಬರೆದು ನೋಡ್ರಿ, ಇಲ್ಲಿ ಬರೆದಿದ್ದೀನಿ. ನೈಟ್ರೋಜನ್ದು ಸಿಂಬಲ್ ಇಲ್ಲಿ ಈ ರೀತಿ ಬರೆದು, ಸೊ ಇಲ್ಲಿ ಬರೆದಿದ್ದೀನಿ, ಇಲ್ಲಿ ಇದನ್ನು ನೋಡ್ರಿ. 14 ಮೇಲ್ಗಡೆ ಇದೆ, 7 ಕೆಳಗಡೆ ಇದೆ. ಅಂದರೆ ಮೇಲ್ಗಡೆ ಬರೆಯೋದು ಮಾಸ್ ನಂಬರ್, ಕೆಳಗಡೆ ಬರೆಯೋದು 7. ನೀವು ಯಾವುದಕ್ಕಾದರೂ ಬರಿಬೋದು. ಫಾರ್ ಎಕ್ಸಾಂಪಲ್ ಸೋಡಿಯಂಗೆ ಬರೆದ್ರೆ ಸೋಡಿಯಂ ಈ ರೀತಿ ಬರಿತೀವಿ. ಸೋಡಿಯಂ ಇಲ್ಲಿ 11 ಆಟಮಿಕ್ ನಂಬರ್, 23 ಮಾಸ್ ನಂಬರ್, ಈ ರೀತಿ ಬರೀತೀವಿ. ಸೊ ದಿಸ್ ಇಸ್ ದ ಸಿಂಬಾಲಿಕ್ ರೆಪ್ರೆಸೆಂಟೇಷನ್ ಆಫ್ ದ ಆಟಮಿಕ್ ಮಾಸ್ ನಂಬರ್ ಆಫ್ ಎನ್ ಎಲಿಮೆಂಟ್. ಗೊತ್ತಾಗುತ್ತಾ? ಆಟಮಿಕ್ ನಂಬರ್ ಮತ್ತು ಮಾಸ್ ನಂಬರ್ನ ಈ ರೀತಿ ಡಿನೋಟ್ ಮಾಡ್ತೀವಿ. ಅಂದರೆ ಕೆಳಗಡೆ ಬರೆದಿದ್ದೆಲ್ಲ ಆಟಮಿಕ್ ನಂಬರ್, ಮೇಲೆ ಬರೆಯೋದೆಲ್ಲ ಮಾಸ್ ನಂಬರ್.
ಗೊತ್ತಾಗುತ್ತಾ. ಆ್ಯಂಡ್ ಇಟ್ ಈಸ್ ಸಿಂಬಲೈಸ್ ಆಸ್ ಎ. ನೋಡಿರಿ, ಅಟಮಿಕ್ ನಂಬರ್ನ ಝೆಡ್ ಅಂತ ಕರೆದ್ರೆ ಮಾಸ್ ನಂಬರ್ನ ಎ ಅಂತ ಕರಿತೀವಿ. ಗೊತ್ತಾಗುತ್ತಾ. ಸೊ ಮಾಸ್ ನಂಬರ್ ನಥಿಂಗ್ ಬಟ್ ಇಟ್ಸ್ ದ ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನಂಬರ್ ಆಫ್ ನ್ಯೂಟ್ರಾನ್ ಆಫ್ ಎನ್ ಎಲಿಮೆಂಟ್. ಗೊತ್ತಾಗ್ತಿದೆ ಅಲ್ವಾ. ಸೊ ನೆಕ್ಸ್ಟ್ we'll move on to the isotopes. It is another interesting concept. Isotopes anta andre some of the elements are having same atomic number but different mass number. Element same ಮತ್ತೆ atomic number ಕೂಡ ಸೇಮ್, ಆದರೆ ಒಂದೊಂದು ಎಲಿಮೆಂಟ್ ಅಂದರೆ ಸೇಮ್ ಎಲಿಮೆಂಟಲ್ಲೇ ಹೈಡ್ರೋಜನ್ಗೆ ಒಂದು ಹೈಡ್ರೋಜನ್ಗೆ ಆಟಮಿಕ್ ಮಾಸ್ ನಂಬರ್ 1 ಇತ್ತು ಅಂದರೆ ಇನ್ನೊಂದು ಹೈಡ್ರೋಜನ್ಗೆ ಆಟಮಿಕ್ ಮಾಸ್ ನಂಬರ್ 2 ಇರುತ್ತೆ, ಇನ್ನೊಂದು ಹೈಡ್ರೋಜನ್ಗೆ ಆಟಮಿಕ್ ಮಾಸ್ ನಂಬರ್ 3 ಇರುತ್ತೆ. ಬಟ್ ಆಟಮಿಕ್ ನಂಬರ್ ನೋಡಿ, ಕನ್ಫ್ಯೂಸ್ ಆಗಬಾರ್ದು, ನಾನು ಮಾತಾಡ್ತಾ ಇರೋದು ಮಾಸ್ ನಂಬರ್ ಮತ್ತು ಆಟಮಿಕ್ ನಂಬರ್. ಆಟಮಿಕ್ ಮಾಸ್ ನಂಬರ್, ಆಟಮಿಕ್ ನಂಬರ್ ಎರಡು ಬೇರೆ ಬೇರೆ. ಆಟಮಿಕ್ ನಂಬರ್ ಅಂತ ಅಂದರೆ ನಂಬರ್ ಆಫ್ ಪ್ರೋಟಾನ್ಸ್ ವಿಚ್ ಆರ್ ಪ್ರೆಸೆಂಟ್ ಇನ್ ಅನ್ ಎಲಿಮೆಂಟ್, ಆ್ಯಂಡ್ ಆಟಮಿಕ್ ಮಾಸ್ ನಂಬರ್ ಅಂದರೆ ಇಟ್ಸ್ ಎ ಸಮ್ ಆಫ್ ನಂಬರ್ ಆಫ್ ಪ್ರೋಟಾನ್ ಆ್ಯಂಡ್ ನ್ಯೂಟ್ರಾನ್. ಸೊ ಇಲ್ಲಿ ನೋಡಿ, ಹೈಡ್ರೋಜನ್ ಮೂರು ಥರದ ಹೈಡ್ರೋಜನ್ನ ನಾವು ನೋಡ್ಬೋದು. ವಿ ಕ್ಯಾನ್ ಸಿ ದ 3 ಟೈಪ್ಸ್ ಆಫ್ ಹೈಡ್ರೋಜನ್, ದಟ್ ಇಸ್ ಪ್ರೋಟಿಯಂ, ಡ್ಯೂಟೇರಿಯಂ ಆ್ಯಂಡ್ ಟ್ರೈಟಿಯಂ. ಸೊ ಪ್ರೋಟಿಯಂ 1 ಆಟಮಿಕ್ ಮಾಸ್ ನಂಬರ್ ಇದೆ, ಡ್ಯೂಟೇರಿಯಂಗೆ 2 ಆಟಮಿಕ್ ಮಾಸ್ ನಂಬರ್ ಇದೆ, ಟ್ರೈಟಿಯಂಗೆ 3 ಆಟಮಿಕ್ ಮಾಸ್ ನಂಬರ್ ಇದೆ. ನೋಡಿರಿ, ಇದು ಪ್ರೋಟಿಯಂ, ಇದು ಡ್ಯೂಟೇರಿಯಂ, ಇದು ಟ್ರೈಟಿಯಂ. ಗೊತ್ತಾಗ್ತಿದೆಯಾ. ಸೊ ಆಟಮಿಕ್ ನಂಬರ್ ನೋಡಿರಿ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ, ಇಲ್ಲೂ 1 ಇದೆ. ಆಟಮಿಕ್ ನಂಬರ್ ಸೇಮ್, ಆಟಮಿಕ್ ಮಾಸ್ ನಂಬರ್ ಈಸ್ ಡಿಫ್ರೆಂಟ್. ಸರ್ ಯಾಕೆ ಹೀಗಾಗತ್ತೆ? ಒಂದೇ ಎಲಿಮೆಂಟಲ್ಲಿ ಬೇರೆ ಬೇರೆ ಆಟಮಿಕ್ ಮಾಸ್ ನಂಬರ್ ಯಾಕೆ ಬರುತ್ತೆ ಅಂದರೆ, ಇನ್ ಸಮ್ ಆಫ್ ದ ಎಲಿಮೆಂಟ್ಸ್ ದೇರ್ ಆರ್ ಡಿಫ್ರೆಂಟ್ ನಂಬರ್ ಆಫ್ ನ್ಯೂಟ್ರಾನ್ಸ್ ಇರುತ್ತೆ, ಹಾಗಾಗಿ ಈ ರೀತಿ ಆಗುತ್ತೆ. ಇನ್ನೊಂದು ಎಕ್ಸಾಂಪಲ್ ಏನಪ್ಪ ಅಂದರೆ ಕಾರ್ಬನ್. ಐ ವಿಲ್ ಗಿವ್ ಯು ಸಪ್ರೇಟ್ಲಿ. ಕಾರ್ಬನ್ ಏನಾಗಿದೆ ಅಂತಂದರೆ, ಕಾರ್ಬನ್ ನೋಡಿ, ಕಾರ್ಬನ್ ಎಲಿಮೆಂಟು ಪ್ರೋಟಾನ್ ಪ್ಲಸ್ ನ್ಯೂಟ್ರಾನ್ ಏನೇನಿದೆ ನೋಡ್ತಾ ಹೋಗೋಣ ನಾವು ಕಾರ್ಬನ್ದು. ಸೊ ಒಂದು ಕಾರ್ಬನ್ ಇದೆ, ಪ್ರೋಟಾನ್ ಎಷ್ಟಿದೆ ಅದರದ್ದು 6 ಇದೆ, ನ್ಯೂಟ್ರಾನ್ ಎಷ್ಟಿದೆ 6 ಇದೆ, ಅಟಮಿಕ್ ಮಾಸ್ ನಂಬರ್ ಎಷ್ಟಾಯಿತು 12 ಆಯಿತು. ಇನ್ನೊಂದು ಕಾರ್ಬನ್, ಅದೇ ಕಾರ್ಬನ್ದು 6 ಪ್ರೋಟಾನ್ ಇರುತ್ತೆ, ಇಟ್ ಡಸಂಟ್ ಚೇಂಜ್, 6 ಪ್ರೋಟಾನ್ ಇರುತ್ತೆ ಪ್ಲಸ್ 7 ನ್ಯೂಟ್ರಾನ್ ಇರುತ್ತೆ. ನ್ಯೂಟ್ರಾನ್ ಚೇಂಜ್ ಆಗುತ್ತೆ, ಅಲ್ಲಿಗೆ ಮಾಸ್ ನಂಬರ್ 13 ಆಯಿತು. ಇನ್ನೂ ಒಂದು ಕಾರ್ಬನ್ ಇದೆ, ಅದರದ್ದು ಪ್ರೋಟಾನ್ ಸೇಮೇ, ಎಲ್ಲದಕ್ಕೂ ಪ್ರೋಟಾನ್ ಸೇಮೇ, ದೇರ್ ಇಸ್ ನೋ ಚೇಂಜ್ ಇನ್ ದ ನಂಬರ್ ಆಫ್ ಪ್ರೋಟಾನ್. ಬಟ್ ಇಲ್ಲಿ ನ್ಯೂಟ್ರಾನ್ ನಂಬರ್ ಏನಾಗ್ಬಿಟ್ಟಿದೆ 8 ಆಗಿದೆ, ಸೊ ಅಲ್ಲಿಗೆ ಏನಾಯಿತು 14 ಆಯಿತು. ಗೊತ್ತಾಗ್ತಿದೆ ಅಲ್ವಾ. ಸೊ ಇಲ್ಲಿ ಈಗ ಕಾರ್ಬನ್ ಪ್ರೋಟಾನ್ ನಂಬರ್ ಪ್ಲಸ್ ನ್ಯೂಟ್ರಾನ್ ನಂಬರ್ ಇಸ್ ಈಕ್ವಲ್ ಟು ಆಟಮಿಕ್ ಮಾಸ್ ನಂಬರ್. ಸೊ ಏನೇನಾಗುತ್ತೆ ನೋಡ್ತಾ ಹೋಗೋಣ. ಕಾರ್ಬನ್ is equal to proton number plus neutron number is equal to atomic mass number. ಸೊ ಇಲ್ಲೊಂದು ಕಾರ್ಬನ್ ಇದೆ, ಇದರದ್ದು 6 ಪ್ಲಸ್ 6 ಅಟಮಿಕ್ ಮಾಸ್ ನಂಬರ್ 12. ಇನ್ನೊಂದು ಕಾರ್ಬನ್ ಇದೆ 6 ಪ್ಲಸ್ 7 ಅಟಮಿಕ್ ಮಾಸ್ ನಂಬರ್ 13. ಇನ್ನೊಂದು ಕಾರ್ಬನ್ ಇದೆ 6 ಪ್ಲಸ್ 8 ಅಟಮಿಕ್ ಮಾಸ್ ನಂಬರ್ ಈಸ್ 14. ಸೊ ನೋಡ್ರಿ, ಇವುಗಳನ್ನ ಈ ಕಾರ್ಬನ್, ಇಲ್ಲಿ 3 ಕಾರ್ಬನ್ ಕಾಣಿಸ್ತಾ ಇದೆ ಅಲ್ವಾ ನಿಮಗೆ, ಈ ಕಾರ್ಬನ್ನನ್ನು ನಾವು ಏನಂತ ಕರಿತೀವಪ್ಪ ಅಂದರೆ ಐಸೋಟೋಪ್ಸ್ ಅಂತ ಕರಿತೀವಿ. ಇವುಗಳನ್ನ ಯಾಕೆ ಐಸೋಟೋಪ್ಸ್ ಅಂತ ಕರಿತೀವಿ ಅಂತ ಅಂದರೆ, ಇದ್ರದ್ದು ಎಷ್ಟಿದೆ 12 ಇದೆ ಮಾಸ್ ನಂಬರ್, ಇದ್ರದ್ದು 13 ಇದೆ ಮಾಸ್ ನಂಬರ್, ಇದ್ರದ್ದು 14 ಇದೆ ಮಾಸ್ ನಂಬರ್, ಹಾಗಾಗಿ ಇವುಗಳನ್ನ ಐಸೋಟೋಪ್ಸ್ ಅಂತ ಕರಿತೀವಿ. ಬಟ್ ಆಟಮಿಕ್ ನಂಬರ್ ಸೇಮ್ 6 6 6, ಆಟಮಿಕ್ ನಂಬರ್ ಸೇಮ್ 6 12, 6 ಕಾರ್ಬನ್ 12, 6 ಕಾರ್ಬನ್ 13, 6 ಕಾರ್ಬನ್ 14.
Atomic number same, atomic mass number is different. ಗೊತ್ತಾಗುತ್ತಾ? ಯಾಕೆ ಆ ರೀತಿ ಆಯಿತು ಅಂತಲೂ ಗೊತ್ತಾಗುತ್ತೆ ನಿಮಗೆ. ಯಾಕೆ ಅಂತ ಅಂದರೆ ಬಿಕಾಸ್ ಆಫ್ ಚೇಂಜ್ ಇನ್ ದ ನಂಬರ್ ಆಫ್ ನ್ಯೂಟ್ರಾನ್ಸ್. ನ್ಯೂಟ್ರಾನ್ ನಂಬರಲ್ಲಿ ಆಗುವಂಥ ಚೇಂಜಿಂದ ಹಾಗಾಗುತ್ತೆ. ಗೊತ್ತಾಗ್ತಿದೆ ಅಲ್ವಾ? ಸೊ ದೀಸ್ ಆರ್ ಕಾಲ್ಡ್ ಐಸೋಟೋಪ್ಸ್. ಇವುಗಳನ್ನ ನಾವು ಐಸೋಟೋಪ್ಸ್ ಅಂತ ಕರಿತೀವಿ. ಆ ಥರ ಐಸೋಟೋಪ್ಸಲ್ಲಿ ಕ್ಲೋರಿನ್ ಕೂಡ ಇದೆ. ಸೊ ಇಲ್ಲಿ ನೋಡ್ರಿ, ಕ್ಲೋರಿನ್ 1735 ಇದೆ, ಕ್ಲೋರಿನ್ 1737 ಇದೆ. ಗೊತ್ತಾಗತ್ತಾ? ಆಮೇಲೆ ಯುರೇನಿಯಂ 92 235 ಇದೆ, ಯುರೇನಿಯಂ 92 238 ಇದೆ. ಗೊತ್ತಾಗತ್ತಾ? ಈ ರೀತಿ ಬೇಕಾದಷ್ಟು ನಾವು ಐಸೋಟೋಪ್ಸ್ಗಳನ್ನ ನಾವು ಎಲಿಮೆಂಟ್ಸಲ್ಲಿ ನೋಡಬಹುದು. ಗೊತ್ತಾಗ್ತಿದೆಯಾ? ಸೊ ಐಸೋಟೋಪ್ಸ್ ಅಂದರೆ ಏನಂತ ಗೊತ್ತಾಯ್ತಲ್ಲ? ವೆರಿ ಸಿಂಪಲ್. which are having same element having same atomic number but different mass number. So take note of the question, what are isotopes? Give example. What are isotopes? Give example. What are isotopes? Give example. ಸೊ ಇನ್ನೊಂದು ಸ್ಮಾಲ್ ಕಾನ್ಸೆಪ್ಟ್ ಏನಪ್ಪ ಅಂದರೆ, ಹಿಂದೆ ನೋಡಿದ್ದು ನಾವು ಸೇಮ್ ಆಟಮಿಕ್ ನಂಬರ್ ಡಿಫ್ರೆಂಟ್ ಮಾಸ್ ನಂಬರ್. ಬಟ್ ಇಲ್ಲಿ ಐಸೋಬಾರ್ಸ್ ಅಂತ ಬರುತ್ತೆ. ಈ ಐಸೋಬಾರ್ಸ್ಗೆ ಏನಾಗುತ್ತಪ್ಪ ಅಂದರೆ ಸೇಮ್ ಮಾಸ್ ನಂಬರ್ ಬಟ್ ಡಿಫ್ರೆಂಟ್ ಆಟಮಿಕ್ ನಂಬರ್. ಡಿಫ್ರೆಂಟ್ ಆಟಮಿಕ್ ನಂಬರ್ ಇರುತ್ತೆ ಬಟ್ ಸೇಮ್ ಮಾಸ್ ನಂಬರ್ ಇರುತ್ತೆ. ಗೊತ್ತಾಗತ್ತಾ? ಸೊ ಫಾರ್ ಎಕ್ಸಾಂಪಲ್ ಇಲ್ಲಿ ಎಲಿಮೆಂಟ್ಸ್ಗಳು ಸೇಮ್ ಅಲ್ಲ, ಬೇರೆ ಬೇರೆ ಎಲಿಮೆಂಟ್ಸ್. ಫಾರ್ ಎಕ್ಸಾಂಪಲ್ ವಿ ವಿಲ್ ಟೇಕ್ ಕ್ಯಾಲ್ಶಿಯಮ್ ಅಂಡ್ ಆರ್ಗನ್. ಕ್ಯಾಲ್ಶಿಯಮ್ದು ಆಟಮಿಕ್ ನಂಬರ್ 20, ಆರ್ಗನ್ದು ಆಟಮಿಕ್ ನಂಬರ್ 18, ಬಟ್ ಮಾಸ್ ನಂಬರ್ ಮಾತ್ರ ಎರಡರದ್ದು ಸೇಮ್. ಮಾಸ್ ನಂಬರ್ ಬೋತ್ ಆರ್ ಸೇಮ್. ಸೊ mass number is same for all. That means same for calcium and argon. We have calcium, we have argon. So atomic number Z and mass number ಗೆ ಬಂದರೆ ಆಟಮಿಕ್ ನಂಬರ್ ಮತ್ತು ಮಾಸ್ ನಂಬರ್. ಇಲ್ಲಿ ಕ್ಯಾಲ್ಶಿಯಮ್ದು ಆಟಮಿಕ್ ನಂಬರ್ ಎಷ್ಟಿದೆ? 18 ಇದೆ. ಆರ್ಗನ್ದು ಎಷ್ಟಿದೆ? 20 ಇದೆ. ಮಾಸ್ ನಂಬರ್ ಎಷ್ಟಿದೆ ಇದ್ರದ್ದು ಅಂತ ಅಂದರೆ, ಕಮಿಂಗ್ ಟು ದ ನ್ಯೂಟ್ರಾನ್ ನಂಬರ್. ನ್ಯೂಟ್ರಾನ್ ನಂಬರಿಗೆ ಬರೋಣ. ಇದು ನ್ಯೂಟ್ರಾನ್ ನಂಬರ್ ಆಗಿ ತಗೊಳ್ಳೋಣ. ನ್ಯೂಟ್ರಾನ್ ನಂಬರ್ ಎಷ್ಟಿದೆ ಇದ್ರದ್ದು? 22. ಇದ್ರದ್ದು ಎಷ್ಟಿದೆ? ಸಾರಿ, ನಾನು ತಪ್ಪು ಬರೆದೆ ಸ್ವಲ್ಪ. ಇದು 20, ಇದು 18. ಓಕೆ, ರೈಟ್. ಸೊ ಇದು ನ್ಯೂಟ್ರಾನ್ ನಂಬರ್. ಓಕೆನಾ? ಇದು ನ್ಯೂಟ್ರಾನ್ ನಂಬರ್. ನ್ಯೂಟ್ರಾನ್ ನಂಬರ್ ಎಷ್ಟು ಅಂತ ನೋಡೋಣ. ಇದ್ರದ್ದು ನ್ಯೂಟ್ರಾನ್ ನಂಬರ್ ಎಷ್ಟಪ್ಪ ಅಂತ ಅಂದರೆ 20. ಇದ್ರದ್ದು ನ್ಯೂಟ್ರಾನ್ ನಂಬರ್ ಎಷ್ಟಪ್ಪ ಅಂದರೆ 22. ಅಲ್ಲಿಗೆ ಮಾಸ್ ನಂಬರ್ ಎಷ್ಟಾಯಿತು ನೋಡ್ತಾ ಹೋಗೋಣ. ಮಾಸ್ ನಂಬರ್ ಎಷ್ಟಾಯ್ತಪ್ಪ ಅಂತ ಅಂದರೆ, ಮಾಸ್ ನಂಬರ್ ಎಷ್ಟಾಯಿತು? ಇದ್ರದ್ದು 40 ಆಯಿತು, ಇದ್ರದ್ದು 40 ಆಯಿತು. ಯಾವುದ್ರದ್ದು? ಆರ್ಗನ್ದು 40 ಮಾಸ್ ನಂಬರ್, ಕ್ಯಾಲ್ಶಿಯಮ್ದು 40 ಮಾಸ್ ನಂಬರ್. ಗೊತ್ತಾಗ್ತಿದೆಯಾ? ಸೊ these type of elements are called, these type of group of elements are called isobars. ಇಂತಹ ಎಲಿಮೆಂಟ್ಸ್ಗಳ ಗುಂಪನ್ನು ನಾವು ಐಸೋಬಾರ್ಸ್ ಅಂತ ಕರಿತೀವಿ. ದಟ್ ಮೀನ್ಸ್ ಡಿಫ್ರೆಂಟ್. ನೋಡ್ರಿ, ಇಲ್ಲಿ ಇದರ ಮಾಸ್ ನಂಬರ್ ಏನಾಗಿದೆ, ಆಟಮಿಕ್ ನಂಬರ್ ಏನಾಗಿದೆ ಬೇರೆ ಆಗಿದೆ, 20, 18. ಬಟ್ ಮಾಸ್ ನಂಬರ್ ನೋಡಿ
Same day, 40 40. So these type of elements are called isobars. I hope you all understood about the isobars. And you can see iron and nickel is also an example for isobars. Iron is having 26 58 atomic mass number, nickel is having 27 58 atomic mass number. So atomic mass number same 58, but atomic number is different, that is 26 and 27. These are isobars. Take down the question, what are isobars? Give example. So this is about the structure of atom, dear students. We were detailedly studied about the structure of atom, how to write the structure of atom, electronic configuration, shells, isotopes, isobars, atomic number, atomic mass number, all those things we were studied in this lesson. Very interesting lesson this was. So I hope you all understood. If you are having any doubts regarding this lesson, you can ask me in the group. We are going to answer that. Thank you.